ತೆಲುಗು ಬಿಗ್ ಬಾಸ್ ನಲ್ಲಿ ಮತ್ತೆ ಕನ್ನಡಿಗರ ಕಲರವ. ತೆಲುಗು ಬಿಗ್ ಬಾಸ್ 9ರಲ್ಲಿ ಕಾಣಿಸಿಕೊಂಡ ಕನ್ನಡ ತಾರೆಯರು ಕನ್ನಡದ ತಾರೆ ಸಂಜನಾ ಗರ್ಲಾನಿ ಎಂಟ್ರಿ ಕೊಟ್ಟಿದ್ದಾರೆ. ತೆಲುಗು ಬಿಗ್ ಬಾಸ್ ನಲ್ಲಿ ಮತ್ತೆ ಕನ್ನಡಿಗರ ಕಲರವ. ತೆಲುಗು ಬಿಗ್ ಬಾಸ್ 9ರಲ್ಲಿ ಕಾಣಿಸಿಕೊಂಡ ಕನ್ನಡದ ತಾರೆಯರು ಕನ್ನಡದ ತಾರೆ ಸಂಜನಾ ಗಲ್ರಾನಿ ಎಂಟ್ರಿ ಕೊಟ್ಟಿದ್ದಾರೆ. ಕನ್ನಡ ಬಿಗ್ ಬಾಸ್ 1ರಲ್ಲಿ ಸ್ಪರ್ಧಿಸಿದ್ದ ಸಂಜನಾ ಕಂಟೆಸ್ಟೆಂಟ್ ಆಗಿ ಸೀಸನ್ 1ರಲ್ಲಿ ಕಾಣಿಸಿಕೊಂಡಿದ್ರು. 12 ವರ್ಷಗಳ ಬಳಿಕ ಮತ್ತೆ ಸಂಜನಾ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಬುಜ್ಜಿಗಾಡು ಸೇರಿ ಹಲವು ತೆಲುಗು ಚಿತ್ರಗಳಲ್ಲಿ ನಟಿಸಿದ್ದ ಸಂಜನಾ ಇನ್ನೋರ್ವ ಕನ್ನಡದ ನಟಿ ತನುಜಾ ಪುಟ್ಟಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. 653 ಸಿನಿಮಾದಲ್ಲಿ ನಟಿಸಿದ್ದ ತನುಜಾ ಪುಟ್ಟಸ್ವಾಮಿ ಈ ಹಿಂದಿನ ಸೀಸನ್ಗಳಲ್ಲೂ ಕನ್ನಡ ನಟಿಯರ ಅಬ್ಬರ. ಕಳೆದ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡಿದ್ದ ಕಿರುತೆರೆ ನಟಿ ಶೋಭಾ ಶೆಟ್ಟಿ. ತೆಲುಗು ಬಿಗ್ ಬಾಸ್ನಲ್ಲಿ ಮತ್ತೆ ಕನ್ನಡಿಗರ ಕಲರವ. ಕನ್ನಡ ಬಿಗ್ ಬಾಸ್ 1ರಲ್ಲಿ ಸ್ಪರ್ಧಿಸಿದ್ದ ಸಂಜನಾ ಈಗ ತೆಲುಗು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. 12 ವರ್ಷಗಳ ಬಳಿಕ ಮತ್ತೆ ಸಂಜನಾ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರುವಂತಹದ್ದು. ಬುಜ್ಜಿಗಾಡು ಸೇರಿ ಹಲವು ತೆಲುಗು ಚಿತ್ರದಲ್ಲಿ ಸಂಜನಾ ನಟಿಸಿದ್ದಾರೆ. ಇನ್ನೋರ್ವ ಕನ್ನಡದ ನಟಿ ತನುಜಾ ಪುಟ್ಟಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. 6-5 ಅನ್ನುವಂತಹ ತೆಲುಗಿನ ಸೂಪರ್ ಹಿಟ್ ಸಿನಿಮಾ ಅದು. ಆ ಸಿನಿಮಾದಲ್ಲೂ ಕೂಡ ನಟನೆಯನ್ನು ಮಾಡಿದ್ರು ತನುಜಾ ಪುಟ್ಟಸ್ವಾಮಿ. ಅವರು ಕೂಡ ಈಗ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಹಿಂದಿನ ಸೀಸನ್ಗಳಲ್ಲೂ ಕೂಡ ಕನ್ನಡ ನಟಿಯರ ಅಬ್ಬರ ಇತ್ತು. ಕಳೆದ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡಿದ್ದ ಕಿರುತೆರೆಯ ನಟಿ ಶೋಭಾ ಶೆಟ್ಟಿ. ಒಟ್ಟಾರೆ ಕನ್ನಡತಿಯರು ಕನ್ನಡದವರು ಬೇರೆ ಭಾಷೆಯಲ್ಲೂ ಕೂಡ ಮೊದಲು ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟಿದ್ರು. ಕನ್ನಡ ಬಿಗ್ ಬಾಸ್ನಲ್ಲೂ ಕೂಡ ಅವರು ಕಂಟೆಸ್ಟೆಂಟ್ ಆಗಿ ಕಾಣಿಸಿಕೊಂಡಿದ್ರು. ಕನ್ನಡಕ್ಕೆ ಮೊದಲ ಪ್ರಾತಿನಿಧ್ಯವನ್ನು ಕೊಟ್ಟು ಅದಾದ ನಂತರ ಪರಭಾಷೆಗೆ ಕೊಟ್ಟರೆ ಯಾವ ಅಭ್ಯಂತರವೂ ಇಲ್ಲ. ಪರಭಾಷೆಯಲ್ಲೂ ಕೂಡ ಕನ್ನಡದವರು ಮಿಂಚಲಿ. ಸೊ ನಮ್ಮ ಕಡೆಯಿಂದ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ತೆಲುಗಿನಲ್ಲಿ ಕನ್ನಡ ತಾರೆಯರ ಕಲರವ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.